ನೀವೇನು ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ? ರಿಯಾಲಿಟಿ ಶೋ ಚೆನ್ನಾಗಿದೆ. ನಾವು ಸುದೀಪ್ಗೋಸ್ಕರ ನೋಡೋದು ಬಿಗ್ ಬಾಸ್. ಸ್ಯಾಟರ್ಡೆ ಸಂಡೇಗೆ ಮೇಯ್ನ್ ವೆಯ್ಟ್ ಮಾಡ್ತಿರ್ತೀವಿ. ಅವ್ರ ಶೋ ನಡ್ಸೋದು ನೋಡೋಕೆ ಆಸೆ, ಅದಕ್ಕೋಸ್ಕರ ನೋಡ್ತೀವಿ. ಹೋದ ವರ್ಷ ಇಂಟ್ರೆಸ್ಟ್ ಇತ್ತು, ಈಗ ಇನ್ನೂ ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ. ಓಕೆ, ಇದ್ರ ಜೊತೆಗೆ ನೋಡಿದರೆ ಯಾರು ಈಗಿನ ಬಿಗ್ ಬಾಸಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಈಗ ಗಿಲ್ಲಿ. ಮಲ್ಲಮ್ಮ ಅವ್ರ ಬಗ್ಗೆ ಹೇಳೋದಾದ್ರೆ? ಮಲ್ಲಮ್ಮ ಅವ್ರ ಬಗ್ಗೆ ಅವರು ಹನುಮಂತು ಥರನೇ ಅವರು ಥರನೇ ಅಂದ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಅವರು ಇನ್ನೇನು ತುಂಬ ದಿನ ಇರಲ್ಲ. ನಿಮ್ಮ ಪ್ರಕಾರ ಈಗ ಬಿಗ್ ಬಾಸಲ್ಲಿ ಯಾರು ಗೆದ್ದರೆ ಚೆನ್ನಾಗಿರುತ್ತೆ? ಗಿಲ್ಲಿ. ಸುದೀಪ್ ಸರ್ಗೋಸ್ಕರ ನೋಡ್ತೀವಿ ಅಷ್ಟೇ. ಓಕೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಚೆನ್ನಾಗಿ ನಡೀತಾ ಇದೆ, ಶೋ ನಡೀತಾ ಇದೆ ಅಷ್ಟೇ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಅಶ್ವಿನಿ ಗೌಡನೇ ಗೆಲ್ಬೇಕು. ಯಾಕೆ ಅನ್ನಿಸ್ತಾ ಇದೆ ಅಶ್ವಿನಿ ಗೌಡರು ಗೆಲ್ಬೇಕಂತ? ಓಪನ್ ಆಗಿ ಮಾತಾಡ್ತಾರಲ್ವಾ, ಅದೊಂದು ಇಷ್ಟ ಆಗುತ್ತೆ ಅದಕ್ಕೆ. ಗಿಲ್ಲಿ ಆಟ ತುಂಬ ಇಷ್ಟ ಆಗ್ತಾ ಇದೆ. ಗಿಲ್ಲಿಗೋಸ್ಕರನೇ ನಾವು ಮತ್ತು ಸುದೀಪ್ ಸರ್ಗೋಸ್ಕರನೇ ಶೋನ ನೋಡ್ತಾ ಇದ್ದೀವಿ. ಕರಾವಳಿಗೆ ಹುಡುಗಿ ಕನ್ನಡದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಹುಡುಗಿ ಮಾತಾಡಿದ್ರೆ ಅದು ಇದು ಹಂಗೆ ಹಿಂಗೆ ಅಂದ್ಕೊಂಡೇ ಎಳೆದ್ಬಿಡುತ್ತೆ. ಆದರೆ ನಗಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಹಾಂ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಸಮಾಜಕ್ಕೆ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದೆ ಅನ್ನಿಸ್ತಾ ಇದೆ? ನಮ್ಮ ಎದುರಿಗೆ ಬಂದವ್ರಿಗೆ ಯಾವ ಥರ ಮಾತಾಡಬೇಕು, ಹಿಂದೆ ಮಾತಾಡೋರಿಗೆ ಯಾವ ಥರ ಮಾತಾಡಬೇಕು ಅಂತ ಒಳ್ಳೆ ಉತ್ತರನ ಕೊಡ್ತಾ ಇದೆ ಬಿಗ್ ಬಾಸು. ಬಿಗ್ ಬಾಸಿಂದ ನಾವು ಎಲ್ಲ ಥರನೂ ಕಲ್ತ್ಕೊಬೋದು, ಒಳ್ಳೇದು ಕಲ್ತ್ಕೊಬೋದು, ಕೆಟ್ಟದ್ದು ಕಲ್ತ್ಕೊಬೋದು ಅನ್ನೋ ಥರ ತಿಳ್ಕೊಬೋದು. ಮೇಡಮ್ ನೀವು? ಸರ್ ನಾನು ನೋಡ್ತೀನಿ, ಬಟ್ ಏನೂ ಮಾತಾಡಲ್ಲ ಸರ್. ಕಾರಣ ಏನಿಲ್ಲ, ಒಂದ್ಸಲ ಮಾತಾಡಿ ಏಂತಕ್ಕೆ ಸುಮ್ಮನೆ ಅಂತ. ಅಲ್ಲಿ ಜನಗಳಿಗೆ ಉಪಯೋಗ ಅಂತದ್ದು ಯಾವುದು ಏನು ಕೊಡ್ತಾ ಇಲ್ಲ, ಬರೀ ಜಗಳಗಳು, ಗೇಮ್ಗಳು ಆಡ್ತಿದ್ದಾರೆ. ಆ ಗೇಮ್ಗಳು ಕೊಡ್ತಾರಲ್ವ ಸರ್, ಅದರಲ್ಲಿ ಒಬ್ರನ್ನ ಇಷ್ಟ ಇಲ್ಲ ಅಂದ ತಕ್ಷಣ ಅವ್ರನ್ನ ಬ್ಲಾಕ್ ಮಾಡಿಟ್ಬಿಟ್ರೆ. ಇವಾಗ ಧ್ರುವ ಅಂತ ಎಷ್ಟು ಟಫೆಸ್ಟ್ ಅವನನ್ನ ಏಂತಕ್ಕೆ ಬ್ಲಾಕ್ ಮಾಡಿದ್ರು, ಆ ರೈಟ್ಸ್ ಏಂತಕ್ಕೆ ಸ್ಪಂದನ ಕೊಡಬೇಕಿತ್ತು, ಅದೆಲ್ಲ ಬೇಡ ಅಂತ. ಅವ್ರವ್ರ ಆಟ ಅವ್ರವ್ರಗಳು ಆಡ್ಬೇಕು. ಇದೇನು ಸಮಾಜಕ್ಕೆ ಒಳ್ಳೆ ಸಂದೇಶ ಅಂತೂ ಕೊಡ್ತಾ ಇಲ್ಲ ಬಿಗ್ ಬಾಸ್. ಕರಾವಳಿ ಹುಡುಗಿ ಕನ್ನಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್, ಅವ್ರು ಕನ್ನಡ ಕಲಿಸ್ಬೇಕಷ್ಟೇನೆ. ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟಿದ್ರು, ಅವ್ರು ಏನು ಟೀಚೇ ಮಾಡ್ತಾ ಇಲ್ಲ, ಹಂಗಾಗಿ ಕಲಿಸ್ಬೇಕಷ್ಟೆ. ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸಲ್ಲಿ ಯಾರು ಗೆಲ್ಬಹುದು? ಗಿಲ್ಲಿ ಗೆಲ್ಬೇಕು. ಮಳವಳ್ಳಿ ಹುಡುಗ ಗಿಲ್ಲಿ ಗೆಲ್ಬೇಕು. ಈ ಬಾರಿ ಬಿಗ್ ಬಾಸ್ ಹೇಗೆ ನಡೀತದೆ, ಹೇಗೆ ಅನಿಸ್ತಾ ಇದೆ ನಿಮ್ಮ ಪ್ರಕಾರ? 3 ವೀಕ್ಸ್ ಆಯ್ತಲ್ಲ, ಎಲ್ಲರೂ ಒಂದೇ ಥರ ಆಡ್ತಾರೆ. ಎಲ್ಲರೂ ಗೇಮ್ಗೋಸ್ಕರ ಆಡೋಕ್ಕೆ ಬಂದಿರೋದು ಅಲ್ವಾ. ಅದನ್ನ ಇವಾಗಲೇ ಜಡ್ಜ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ವೀಕ್ ಕಂಟೆಸ್ಟೆಂಟ್ಸ್ನ ಬೇಗ ಕಳಿಸ್ತಾರೆ, ಸ್ವಲ್ಪ ಜಗಳ ಮಾಡೋರು ಮಾತಾಡೋರನ್ನ ಸ್ವಲ್ಪ ಇಟ್ಕೊತಾರೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಪ್ರಕಾರ ಹಾಗಾದರೆ ಬಿಗ್ ಬಾಸ್ ಯಾವ ರೀತಿಯಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ? ಏನು ಕೊಡ್ತಾ ಇಲ್ಲ. ಅದರಲ್ಲೇನಿದೆ, 1.5 ಗಂಟೆ ಟೈಮ್ ಪಾಸ್ ಆಗ್ತಾಯಿದೆ, ರಿಯಾಲಿಟಿ ಶೋ ಬರ್ತದೆ. ಬಟ್ ಅದ್ರೇನು ಕೊಟ್ಟಿಲ್ಲ ಅಂದ್ರೂ ನಿಮಗೆ 3 ಮಂತ್ಸ್ ಯಾವಾಗ ಬರುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಬಿಟ್ಟರೆ ಕ್ಯೂರಿಯಾಸಿಟಿ. ಈಗ ಅದರಲ್ಲಿ ಗೆದ್ದವ್ರಿಗೆ ಅಥವಾ ನಿಮಗೆ ಸಪ್ರೇಟಾಗಿ ಅವ್ರು ಏನು ಕೊಡ್ತಾ ಇಲ್ಲ ಅಲ್ವಾ ಸರ್. ಇವಾಗ ಗೆದ್ದವ್ರಿಗೆ ಅವ್ರಿಗೆ ಸಪ್ರೇಟ್ ಏನು ಅವ್ರ ಸ್ಥಾನ ಇಲ್ಲ, ಅಥವಾ ಅವ್ರಿಗೆ ಗೆದ್ರೆ ನಮಗೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಬಿಗ್ ಬಾಸು. ಅದು ಬಿಟ್ಟರೆ ನಿಮ್ಮ ಸಮಾಜಕ್ಕೆ ಒಳ್ಳೆಯದು ಅದು ಎಂಥದ್ದು ಇಲ್ಲ. ಅದರಲ್ಲಿ ಜಸ್ಟ್ ಒಂದು ಎಂಟರ್ಟೈನ್ಮೆಂಟಿಗೆ ನೋಡ್ತಾ ಇದ್ದೀವಿ ಅಷ್ಟೇ ಬಿಗ್ ಬಾಸ್ ಅಂತಂದರೆ. ಅವ್ರು ಗೆದ್ದರೂ ನಮಗೇನಾಗಲ್ಲ, ಸೋತ್ರೂ ಏನಾಗಲ್ಲ. ಕರೆಕ್ಟಾ? ಎಂಟರ್ಟೈನ್ಮೆಂಟ್ ನೋಡ್ತಿದ್ದೀವಿ ಅಷ್ಟೇ. ಕರಾವಳಿ ಹುಡುಗಿ ಕನ್ನಡದ ಬಗ್ಗೆ ಏನು ಹೇಳ್ತಾರೆ? ಪರವಾಗಿಲ್ಲ, ಮಾತಾಡ್ತಿದ್ದಾಳೆ ಅವಳು. ಇಷ್ಟು ದಿನ ಮಾತಾಡ್ತಿರ್ಲಿಲ್ಲ, ಕನ್ನಡ ಅಂದ್ಕೊಂಡಿದ್ದೆ. ಬಟ್ ರೀಲ್ಸ್ ಎಲ್ಲ ನೋಡಿದಾಗ ಈ ಹುಡುಗಿ ಬಂತ ಅಂತ ಹಾರ್ಟ್ಲಿ ನಾನು ಹೇಳ್ಕೊಂಡಿದ್ದು. ಬಟ್ ಪರವಾಗಿಲ್ಲ, ಓಕೆ, ಚೆನ್ನಾಗಿ ಮಾತಾಡ್ತಾಳೆ ಅವಳು. ಅಂದ್ಕೊಂಡಿದ್ದಷ್ಟು ಮುಗ್ದೆ ಅಂತೂ ಅಲ್ಲ, ಚೆನ್ನಾಗಿ ಆಡ್ತಿದ್ದಾಳೆ. ಓಕೆ, ಯಾರು ಗೆಲ್ಬೋದು ಈ ಬಾರಿ ಬಿಗ್ ಬಾಸ್? ಅದನ್ನ ಇನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ ತಕ್ಷಣ ಇವರೆಲ್ಲ ಏನು ಹೇಳಿದ್ರು, ಮಳವಳ್ಳಿ ಹುಡುಗ ಅಂತ ಗೆಲ್ಲಬೇಕು ಅಂತ ಹೇಳಿದ್ರು ಅಷ್ಟೇ ಹೊರತು, ಯಾರು ಆಡ್ತಾರೋ ಅವ್ರಿಗೆ ಸಿಗಬೇಕದು. ಫಸ್ಟ್ ಅಂದರೆ ಪ್ರಥಮ ಆಡ್ತಾರೆ, ಓಕೆ, ಪ್ರಥಮ ಅಂತಲೇ ಫಸ್ಟಿಂದನೂ ಇತ್ತದು, ನಾವು ನೋಡ್ತಿದ್ವಿ. ಮೀನ್ಸ್ ಇವಾಗಲೇ ನಾನು 3 ಡೇಸ್ ಅಷ್ಟೇ ನೋಡಿದ್ದು, ಸುಮ್ಮನೆ ಎಲ್ಲ ಹೇಳೋಕ್ಕಾಗಲ್ಲ. ನಾನು ಹಂಗೆ ಹೇಳಲ್ಲ ಅಷ್ಟೇ, ಇನ್ನೂ ಗೊತ್ತಿಲ್ಲ ಸರ್ ಯಾರಿಗೆ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.